ನೀವಿವತ್ತು ಕೊಡಗೆರೆ ತಾಲೂಕಿನ ಸುಭಾಷ್ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿದ್ದೀರಾ. ಇಂದು ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವು ಸಹ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮಕ್ಕಳ ಕಲ್ಯಾಣ ಇಲಾಖೆಯವರು ಆಗಿರ್ಬೋದು ಮತ್ತು ಆರಕ್ಷಕ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಸಹ ಬಂದು ಮಕ್ಕಳಿಗೆ ಹಲವಾರು ರೀತಿಯ ಕಾನೂನು ಅರಿವನ್ನು ತಿಳಿಸುತ್ತಾರೆ. ಮತ್ತು ಕಾನೂನು ಸಲಹೆಗಾರರು ಅಂದರೆ ವಕೀಲರು ಸಹ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಬಂದು ಲೈಂಗಿಕ ಕಿರುಕುಳ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಹಾಗೂ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ ಈ ಥರ ಮಕ್ಕಳಿಗೆ ಬೇಕಾದ ಕಾಲೇಜು ಮಕ್ಕಳಿಗೆ ಬೇಕಾದ ವಿಷಯಗಳನ್ನು ತಿಳಿಸಿ ಇವತ್ತು ಹೊಳಲ್ಕೆರೆ ತಾಲೂಕಿನ ಸುಭಾಷ್ ವಿಜ್ಞಾನ ಅಂದರೆ PCMB ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಿದ್ದಾರೆ. ಬನ್ನಿ ವೀಕ್ಷಕರೇ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯು ಇವತ್ತು ಕೊರಟಗೆರೆಯ ಸುಭಾಷ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಈ ವಿಚಾರವಾಗಿ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಶೇಖ್ ಅನ್ಸರ್ ಅವರು ಹಾಗೂ ರಘುನಂದನ್ ಕೊರಟಗೆರೆ ತಾಲೂಕು ಘಟಕದ ಅಧ್ಯಕ್ಷರು ಇವರ ಸಮ್ಮುಖದಲ್ಲಿ ಮೊದಲನೆಯದಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಈ ಕಾಲೇಜಿನಲ್ಲಿ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನ ತಿಳಿದುಕೊಳ್ತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಈಗ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲಾ ಕ್ಷೇತ್ರಗಳಲ್ಲೂ ನಾವು ನೋಡ್ತಾ ಇದ್ದೀವಿ, ಹಾಗೆ ಅದನ್ನ ಅನುಭವಿಸ್ತಾ ಇದ್ದೀವಿ. ಈ ಒಂದು ವಿಚಾರವನ್ನ ಪರಿಗಣನೆಗೆ ತಗೊಂಡು ಶಾಲೆಗಳಿಂದ, ಕಾಲೇಜುಗಳಿಂದ ಅಥವಾ ಸಮಾಜದಲ್ಲಿ ಶೋಷಣೆಗೊಳಗಾದವರಿಂದ ಎಲ್ಲಾ ಕಡೆಯಿಂದನೂ ಸಹ ಮಾನವ ಹಕ್ಕುಗಳನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡುವುದು ಮತ್ತೆ ಕಾನೂನಿನ ಅರಿವು ಮತ್ತು ವಿಚಾರಗಳನ್ನ ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಕೊರಟಗೆರೆಯಿಂದ ಪ್ರಾರಂಭ ಮಾಡ್ಲಿಕ್ಕೆ ತಿಳಿಸತಕ್ಕ ನಮ್ಮ ಎಲ್ಲ ಕೊರಟಗೆರೆ ತಾಲೂಕು ಘಟಕದ ಅಧ್ಯಕ್ಷರಿಗೂ ಹಾಗೂ ತುಮಕೂರು ಓವರ್ ತಂಡಕ್ಕೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಒಳ್ಳೇದಾಗ್ಲಿ. ಹೀಗೆ ಜನರನ್ನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಜನಗಳನ್ನ ವಿಚಾರವಂತರನ್ನಾಗಿ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸದೃಢ ಸಮಾಜವನ್ನ ಕಟ್ಟಲಿಕ್ಕೆ ನೀವೆಲ್ಲ ಕಾರಣರಾಗಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಗಿದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಈ ಅರಿವು ಕಾರ್ಯಕ್ರಮ ತುಂಬಾ ಅವಶ್ಯಕತೆ ಇತ್ತು. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ದು ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಅಂತ. ಇದು ಮಹಿಳೆಯರಿಗೋಸ್ಕರ ಮತ್ತೆ ಮಕ್ಕಳಿಗೋಸ್ಕರ ಕೆಲಸ ಮಾಡುವಂತದ್ದು. ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ, ಭದ್ರತೆ ಮತ್ತು ಸಂರಕ್ಷಣೆಗೋಸ್ಕರ ವಿವಿಧ ಇಲಾಖೆ ಯೋಜನೆಗಳು ಮತ್ತು ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ಮಾನವ ಹಕ್ಕುಗಳ ತನಿಖಾ ಸಮಿತಿಯಲ್ಲಿ ನಮ್ಮನ್ನ ಆಹ್ವಾನಿಸಿ ಒಂದು ಕಾರ್ಯಕ್ರಮ ಮಾಡಿರೋದು ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ರಾಷ್ಟ್ರೀಯ ಮಾನವ ಹಕ್ಕು ಕಾನೂನುಗಳ ಸೇವಾ ತನಿಖಾ ಸಮಿತಿಯಲ್ಲಿ ಈ ಒಂದು ಸುಭಾಷ್ ಕಾಲೇಜಿನ ವತಿಯಿಂದ ನನ್ನನ್ನು ಇಲ್ಲಿಗೆ ಕೊರಟಗೆರೆ ವಕೀಲರ ಸಂಘದ ಅಧ್ಯಕ್ಷನಾಗಿ ಬಂದಿರತಕ್ಕಂಥ BL ನಾಗರಾಜು ಆದ ನನ್ನನ್ನ ಇಲ್ಲಿಗೆ ಕರೆಸಿ ಈ ಒಂದು ಕಾನೂನು ಅರಿವು ಮತ್ತು ನೆರವು ಶಿಬಿರವನ್ನ ಆಯೋಜಿಸಿರೋದು ಬಹಳ ಅತಿ ಮುಖ್ಯವಾದ ಹಾಗೂ ಸಮಾಜಮುಖಿ ಕೆಲಸ. ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ತನಿಖಾ ಸಮಿತಿ ಏನಿದೆ, ಕೇವಲ 4-5 ವರ್ಷಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ತಾಲೂಕು ಸೇವಾ ಪ್ರಾಧಿಕಾರದಿಂದ ವತಿಯಿಂದ ಏನ್ ಮಾಡ್ತೀವಿ ನಾವು ಪ್ರತಿ ತಾಲೂಕು ಹಳ್ಳಿ ಮಟ್ಟದಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಮತ್ತೆ ಪ್ರೌಢಶಾಲೆಗಳಲ್ಲಿ ಏನು ವಿದ್ಯಾರ್ಥಿನಿಯರಿಗೆ ಪ್ರತಿಯೊಂದು ಕಾನೂನು ಅರಿವು ನೆರವು ಶಿಬಿರವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಆ ಒಂದು ಕಾರ್ಯವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ಅದರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಂದು ಕಾಲೇಜುಗಳಲ್ಲೂ ಈ ರೀತಿಯಾದ ಪ್ರೋಗ್ರಾಮ್ಗಳನ್ನ ಆಚರಿಸಿ ನಮ್ಮನ್ನು ಕರೆಸ್ಕೊಂಡು ಈ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸಾಮಾನ್ಯ ಕಾನೂನಿನ ಅರಿವನ್ನ ಮೂಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ಲಿ ಅಂತ ಹೇಳ್ತಾ ಅದಕ್ಕೆ ನಾವು ಕೂಡ ಸಹಕರಿಸ್ತೀವಿ ನಮ್ಮ ತಾಲೂಕು ಸಂಘದ ವತಿಯಿಂದ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ 2 ಮಾತು. ಮಕ್ಕಳಿಗೆ ಈಗ ಮಕ್ಕಳು ಹಿಂಗ್ ಕೇಳಿ ಸುಮ್ಮನಾಗೋದಲ್ಲ. ಮಕ್ಕಳು ದೇಶದ ಭವಿಷ್ಯ. ಈ ದೇಶಕ್ಕೆ ಬೇಕಾಗಿರುವಂತದ್ದು ಮಾನವ ಹಕ್ಕುಗಳ ಸಂರಕ್ಷಣೆ. ಈ ಮಕ್ಕಳು ಇವರಿಂದ ಏನ್ ಬೇಕಾದ್ರೂ ಸಾಧನೆ ಮಾಡೋಕೆ ಶಕ್ತಿ ಇದೆ. ಈ ಮಕ್ಕಳು
ಶಕ್ತಿ ಇದೆ ಹೆಣ್ಮಕ್ಳಲ್ಲಿ. ಯಾವುದೇ ಕಾರಣಕ್ಕೂ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ತಾರತಮ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ಅನಂತ ಶಕ್ತಿ ಇದೆ. ಅದನ್ನ ಬಳಸ್ಕೊಳ್ಳೋದ್ರ ಮೇಲೆ ಅವರು ಡಿಪೆಂಡ್ ಆಗ್ತಾರೆ. ಹಾಗಾಗಿ ಈ ಕಾರ್ಯಾಗಾರ ಯಶಸ್ವಿ ಆಗ್ಬೇಕು ಅಂದ್ರೆ ನಮ್ಮ ಮಕ್ಳೆಲ್ಲ ಅವರು ಊರಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ರಿಗೂ ಪ್ರಚಾರ ಮಾಡಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಈ ಕಾನೂನು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಅದನ್ನ ಎಲ್ರೂ ಬಳಸ್ಕೊಳಕ್ಕೆ ಈ ಚೌಕಟ್ಟಿನಲ್ಲೇ ಹೋರಾಟ ಮಾಡಿ ಅದನ್ನ ಎಲ್ರಿಗೂ ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ಕೇಳಿ.